ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಮಧು ಸ್ವೀಟ್ಸ್. ಗೆಳೆಯರೆ, ಇದು ಸೆಕೆಂಡ್ ಮೇನ್ ರೋಡ್, ಪ್ಯಾಲೇಸ್ ಗುಟ್ಟಳಿ, ವಯಾಲಿ ಕಾವಲ್, ಮಲ್ಲೇಶ್ವರಂ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವ್ರೇಟ್ ಫೀಸ್ಟ್ ಹೆಸರಿನಲ್ಲಿದ್ವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಮಂಗಳೂರು ಬಜ್ಜಿ ಮತ್ತು ಸೊಪ್ಪಿನ ಬೋಂಡ ಹಾಗೆ ಮಿಕ್ಸ್ಚರ್ಗಳು ತುಂಬಾ ಸಖತ್ತು ಸ್ಪೆಷಲ್ ಆಗಿರ್ತವೆ. ಸೂಪರ್ ಆಗಿರುತ್ತೆ ಟೇಸ್ಟು. ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ. ನೀವೇನು ಟೇಸ್ಟ್ ಮಾಡಿದ್ರೆ ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ಆಲೂ ಬೋಂಡ ಹಾಕ್ತಾ ಇದ್ರೆ ನೋಡೋಣ. ಹಾಗೆ ಸ್ನೇಹಿತರೆ, ಇಲ್ಲಿ ತುಂಬಾ ನೀಟಾಗಿ ಕ್ಲೀನಾಗಿ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿನ ಬಜ್ಜಿ ಬೋಂಡಗಳೆಲ್ಲ ತುಂಬ ಟೇಸ್ಟಾಗಿ ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿ, ನೋಡ್ತಾ ಇದ್ರೆ ಹಂಗೆ ಬಾಯಿಗೆ ಹಾಕ್ಕೊಂಡ್ಬಿಡ್ಬೇಕು, ಆ ಥರ ಕಾಣ್ತಾ ಇದೆ. ಹಾಗೆ ಮಿಕ್ಸ್ಚರ್ಗಳು ನೋಡಿ ಫ್ರೆಂಡ್ಸ್, ಇದು ತುಂಬಾ ಸಖತ್ತು ಟೇಸ್ಟಿಯಾಗಿರುತ್ತೆ. ಫ್ರೆಶ್ ಆಗಿ ನೀಟಾಗಿ ಮಾಡಿಕೊಡ್ತಾರೆ. ನೋಡಿ, ಈಗ ಮಸಾಲ ವಡೆ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. ಹಾಗೆ ಸಮೋಸ ಕೂಡ ಸಿಗುತ್ತೆ. ಸಮೋಸನೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಇಲ್ಲಿ ಸಮೋಸ, ಮಸಾಲ ವಡೆ, ಮಂಗಳೂರು ಬಜ್ಜಿ ಹಾಗೆ ಸೊಪ್ಪಿನ ಬೋಂಡ ಟೇಸ್ಟ್ ಮಾಡಿದ್ವಿ. ತುಂಬಾ ಟೇಸ್ಟು ಸಖತ್ತಾಗಿತ್ತು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ನನ್ನ ಹೆಸರು ನಾಗಭೂಷಣ್ ಅಂತ. ಸರ್, ಏನು ತಗೊಂಡ್ರಿ ಇವಾಗ ಇಲ್ಲಿ ಪಕೋಡ ತಗೊಂಡೆ. ಓಕೆ. ಬಟ್ ಈ ಪಕೋಡಗೆ ಮಾತ್ರ ಸೀಮಿತ ಅಲ್ಲ ಇದು ಅಂಗಡಿ. ಸುಮಾರು ಒಂದು 2000 ಇಂದನೂ ಇಲ್ಲಿ ಬರ್ತಾ ಇದ್ದೀನಿ. ಓಕೆ. ಬಜ್ಜಿ ತಿಂತಾ ಇದ್ದೀನಿ. ಏನಕ್ಕೆ ವಿಶೇಷ ಅಂದ್ರೆ ಇಲ್ಲಿ ನಾನು ಬರ್ತಾ ಇರೋದು ಈ ಏರಿಯಾದಲ್ಲಿ ಬೇಜಾನಿದೆ ಬಜ್ಜಿ ಅಂಗಡಿಗಳು, ಅದು ಪ್ರಶ್ನೆ ಇಲ್ಲ. ಓಕೆ. ಬಟ್ ಟೇಸ್ಟ್ ಒಂದು. ಓಕೆ. ಇನ್ನೊಂದೇನಂದ್ರೆ ಕ್ಲೀನ್ ಆಗಿ ಮಾಡ್ತಾರೆ, ತುಂಬಾ ಕ್ಲೀನ್ ಆಗಿರುತ್ತೆ. ಓಕೆ. ಕ್ಲೀನ್ಲಿನೆಸ್ ವೆರಿ ಇಂಪಾರ್ಟೆಂಟ್. ಫುಡ್ ಅಲ್ಲಿ ಯಾವಾಗ್ಲೂ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಕ್ಲೀನ್ ಆಗಿರ್ಬೇಕು. ಓಕೆ. ಅಲ್ಲಿ ನೋಡಿ, ಎಣ್ಣೆ ಕೂಡ ನೋಡಿ, ಅದು ಒಂದೇ ಸಲ ಯೂಸ್ ಮಾಡ್ತಾರೆ ಇವರು. ಓಕೆ. ಇವತ್ತು ಅದ್ರಲ್ಲೇ ಬಜ್ಜಿ ಹಾಕಿ, ನಾಳೆ ಅದ್ರಲ್ಲೇ ವಡೆ ಹಾಕಿ, ನಮಗ್ ತಿಥಿ ವಡೆ ಹಾಕ್ಸಲ್ಲ. ಓಕೆ. ಬಟ್ ಅದು ಒಂದ್ಸಲ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮೈನ್ಲಿ ನನಗೆ ಟೇಸ್ಟ್ ಇಷ್ಟ ಆಯ್ತು. ಓಕೆ. ಹಾಗಾಗಿ ಆವಾಗಿಂದನೂ ನಮ್ಮ ಆಫೀಸ್ ಇಲ್ಲೇ ಇದ್ದಿದ್ದು. ಓಕೆ. ದಿನ ತಿನ್ಕೊಂಡು ಹೋಗ್ತಾ ಇದ್ದೆ. ಓಕೆ. ಬಟ್ ಈ ನಡುವೆ ಬೇರೆ ಕಡೆ ಶಿಫ್ಟ್ ಆಗಿದ್ರಿಂದ ಈ ರೋಡಲ್ಲಿ ಹೋಗೋವಾಗೆಲ್ಲಾನು ಇಲ್ಲಿ ಬಂದು ನಾನು ತಿನ್ಕೊಂಡಿದ್ದೀನಿ. ಆಕ್ಚುಲಿ ನನ್ನ ರೋಡ್ ಅಲ್ಲಿ ಮೈನ್ ರೋಡ್. ಓಕೆ. ಇಲ್ಲಿ ತಿನ್ನೋದಕ್ಕೋಸ್ಕರ ಬಂದು ಇಲ್ಲ ಯೂ ಟರ್ನ್ ಮಾಡ್ಕೊಂಡು ಹೋಗಿ ತಿನ್ಕೊಂಡು ಹೋಗ್ತೀನಿ. ಅವಾಗ 10 ರೂಪಾಯಿಗೆ 4 ಕೊಡೋರು, ಇವಾಗ ರೇಟ್ ಜಾಸ್ತಿ ಆಗೈತಲ್ಲ, 2 ಮಾಡ್ತಾರೆ. ಇಲ್ಲಿ ಆದ್ರೂ ರುಚಿಗೆ ತಕ್ಕ ಹಣ. ನಮ್ಮ ಆಫೀಸ್ ಹುಡುಗರು ಬರ್ತಾರೆ, ಆಫೀಸ್ಗೂ ಪಾರ್ಸಲ್ ಇಲ್ಲೇ ತರ್ಸ್ಕೊತೀವಿ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಯಾವ್ದೇ ಒಂದು ಪ್ರಾಡಕ್ಟ್ ಇರ್ಬೋದು, ಮಧು ವಡೆ, ಸಮೋಸ, ಇಲ್ಲಿ ಏನೇ ತಗೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ. ಬೇರೆಯವ್ರ ತರ ಫುಲ್ ಖಾರ ಹಾಕ್ಬಿಟ್ಟು ಇದು ಮಾಡಲ್ಲ. ಎಷ್ಟು ಬೇಕು, ಯಾವ್ದಕ್ಕೆ ಏನ್ ಬೇಕು ಅದು. ಆಮೇಲೆ ಚಟ್ನಿ ಕೊಡ್ತಾರೆ ಒಂದು. ಚಟ್ನಿ ಅಂತೂ ಅದ್ಭುತ. ಏನೇನ್ ಟೇಸ್ಟ್ ಮಾಡಿದೀರಾ ಸರ್ ನೀವು? ಸರ್, ಇಲ್ಲಿ ಆಲ್ಮೋಸ್ಟ್ ಈ ಸೊಪ್ಪಿನ ಬೋಂಡ ಎಲ್ಲ ತಿಂದ್ಬಿಟ್ಟಿದೀನಿ ಸರ್. ಉದ್ದಿನ ವಡೆಯಿಂದ ಹಿಡಿದು ಎಲ್ಲ ತಿಂದಿದ್ದೀನಿ. ಎಲ್ಲಾನು ಟೇಸ್ಟ್ ಮಾಡಿದೀನಿ. ಚೆನ್ನಾಗಿರುತ್ತೆ. ಸ್ವೀಟ್ಗಳು ಅಷ್ಟೊಂದು ನಾನು ಟೇಸ್ಟ್ ಮಾಡಿಲ್ಲ, ನಿಜ ಹೇಳ್ಬೇಕು ಅಂದ್ರೆ. ನಾನು ಬಾದುಷಾ ಒಂದ್ಸಲ ತಿಂದಿದ್ದೀನಿ, ಚೆನ್ನಾಗಿದೆ. ನನಗೆ ಸ್ವೀಟ್ ಗಿಂತ ಬಜ್ಜಿ ಮೇಲೆ ಪ್ರೀತಿ ಜಾಸ್ತಿ. ಯಾವ್ದು ತುಂಬಾ ಇಷ್ಟ ಸರ್ ನಿಮ್ಗೆ ಬಜ್ಜಿನಲ್ಲಿ? ಬಾಳೆಕಾಯಿ ಬಜ್ಜಿ ಸರ್, ಬಾಳೆಕಾಯಿ ಬಜ್ಜಿ. ಆಮೇಲೆ ಕ್ಯಾಪ್ಸಿಕಮ್ ಬಜ್ಜಿ. ಓಕೆ.
ಕ್ಯಾಪ್ಸಿಕಮ್ ಒಳಗಡೆವರೆಗೂ ಬೆಂದಿರುತ್ತೆ ನೀಟಾಗಿ, ಹಸಿ ಹಸಿ ಇರೋದಿಲ್ಲ, ಬೆಂದಿರುತ್ತೆ. ತುಂಬಾ ಹಿಟ್ಟು ತರ ಇರೋದು, ಆಮೇಲೆ ತುಂಬಾ ತೆಳ್ಳಗಿರೋದು, ತುಂಬಾ ಗರಿ ಗರಿ ಆಗ್ಬೋದು, ಆತರ ಏನಿಲ್ಲ. ಬಜ್ಜಿ ಯಾವ ತರ ಇರ್ಬೇಕು ಆ ತರ ಇರುತ್ತೆ. ಬಿಕಾಸ್ ಏನಕ್ಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಜಿ ಟಿವಿ ನಲ್ಲಿ ಒಗ್ಗರಣೆ ಡಬ್ಬಿ ಡೈರೆಕ್ಟ್ ಮಾಡ್ತಾ ಇದ್ದೆ. ಹಾಗಾಗಿ ಫುಡ್ ಬಗ್ಗೆ ನನಗೆ ಗೊತ್ತಿರೋದ್ರಿಂದ, ಹಲವಾರು ಕಡೆ ತಿಂದಿರೋದ್ರಿಂದ, ನಾನು ಇದನ್ನ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಮೆಚ್ಕೋತಾ ಇಲ್ಲ. ನನ್ನ ಮನ್ಸಾರೆ ನನ್ನ ರಿವ್ಯೂ, ನನ್ನ ಓನ್ ರಿವ್ಯೂ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಮಸಾಲೆ ವಡ ಏನು ಸಖತ್ ಕಾಣ್ತಾ ಇದೆ. ಹಾಗೆ ತುಂಬ ಜನ ಇಲ್ಲಿ ಪಾರ್ಸಲ್ ಕೂಡ ತಗೊಂಡೋಗ್ತಾರೆ. ನೋಡಿ ಎಷ್ಟೊಂದು ಪಾರ್ಸಲ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ. ಏನ್ ತಗೊಂಡ್ರಿ ಇವಾಗ? ಏನ್ ಟೇಸ್ಟ್ ಮಾಡ್ತಾ ಇದ್ರಾ? ಇವಾಗ ನಾವು ಇಲ್ಲಿ ಇದು ಫೇಮಸ್ ಗುಟ್ಟಳ್ಳಿಲಿ. ಗುಟ್ಟಳ್ಳಿಲಿ ಮೀನ್ಸ್ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಇದೇ ರೋಡಲ್ಲಿ ಮೂರ್ ಕಡೆ ಇದೆ ಬಜ್ಜಿ ಹೊಂಡ. ಬಟ್ ನಾವೆಲ್ಲ ಯೂಶಲಿ ಇಲ್ಲೇ ಪ್ರಿಫರ್ ಮಾಡೋದು ಬಜ್ಜಿ ಹೊಂಡ ತಿನ್ನಕ್ಕೆ. ಯಾಕಂದ್ರೆ ಇಲ್ಲಿ ಬಿಸಿ ಬಿಸಿ ಗರ್ಗರಿಯಾಗಿ ಚೆನ್ನಾಗಿ ಕೊಡ್ತಾರೆ. ನೀವು ನೋಡಬಹುದು ಟೆಕ್ಸ್ಚರ್ ನ, ಹೇಗಿದೆ ಟೆಕ್ಸ್ಚರ್ ಅಂತ. ಮಂಗಳೂರು ಬನ್ನು ನೀವು ನೋಡಿದ್ರೆ ಆ ಸಾಫ್ಟ್ನೆಸ್ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ ಅಂತ. ಇದ್ರ ಜೊತೆ ಒಂದ್ ಚಟ್ನಿನೂ ಕೊಟ್ಟಿರ್ತಾರೆ ತಿನ್ನಕ್ಕೆ. ನಾವ್ ಇವಾಗ ಇಲ್ಲಿ ಬಜ್ಜಿ ಬೊಂಡ ತಗೊಂಡ್ವಿ. ಮತ್ತೆ ಇಲ್ಲಿ ಸ್ವೀಟ್ ಸಿಗತ್ತೆ, ಕಾಸ್ಟ್ಲಿ ಬಟ್ ಚೆನ್ನಾಗಿರತ್ತೆ. ಎಲ್ಲ ತಿನ್ಬೋದು. ಅಫೋರ್ಡಬಲ್ ಪ್ಲೇಸಸ್ ಅಲ್ಲಿ ಒಳ್ಳೆ ಬಜ್ಜಿ ಬೊಂಡ ಅಂತ ಹೇಳಿ ಬರ್ಬೋದು. ಏನೇನ್ ಟೇಸ್ಟ್ ಮಾಡಿದ್ರಿ ಅಲ್ಲಿ ನೀವು? ನಾವ್ ಇಲ್ಲೇ ಪಕ್ಕದ ರೋಡಲ್ಲೇ ಮನೆ ಎಲ್ಲಾ ತಿಂದಿದ್ವಿ. ಎಲ್ಲ ತಿಂದಿದ್ವಿ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಇಲ್ಲಿ? ಮೆಣಸಿನ್ಕಾಯಿ ಬಜ್ಜಿ. ಮೆಣಸಿನಕಾಯಿ ತುಂಬಾ ಇಷ್ಟ ಆಗುತ್ತೆ. ಮೆಣಸಿನ್ಕಾಯಿ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಯೂಶಲಿ ಅಲ್ಲಿ ಬಿಸಿ ಬಿಸಿ ಹಾಕಿ ಕೊಡ್ತಾ ಇರ್ತಾರೆ. ಸೊ ತಿನ್ನೋದ್ರಲ್ಲಿ ಮಜಾ ಸಿಗತ್ತೆ. ಮತ್ತೆ ಅವ್ರ ಚಟ್ನಿನೂ ಅಷ್ಟೇ. ಬೇರೆ ಕಡೆ ಆದ್ರೆ ಎಲ್ಲೂ ಚಟ್ನಿ ಕೊಡಲ್ಲ, ಇವ್ರು ಚಟ್ನಿ ಮಾಡ್ಕೊಡ್ತಾರೆ. ಅದು ಸ್ಪೆಷಾಲಿಟಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನಾದ್ರೂ ನೀವು ಮಲ್ಲೇಶ್ವರಂ ವೈಲಿ ಕೌಲ್ ವಿನಾಯಕ ಸರ್ಕಲ್ ರೋಡ್ ಬಂದ್ರೆ, ನೀವು ಸ್ಟ್ರೈಟ್ ಬಂದ್ರೆ ಇಲ್ಲಿ ವೆಂಕಟೇಶ್ವರ ಸಿಲ್ಕ್ಸ್ ಅಂತ ಕಾಣುತ್ತೆ. ಅಲ್ಲಿ ಎದುರುಗಡೆನೆ ಮಧು ಸ್ವೀಟ್ಸ್ ಅಂತ ಇದೆ. ಬನ್ನಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್, ಬೈ ಬಾಯ್, ಸಿ ಯು.